ಎಲ್ಲನೂ ಇಲ್ಲ, ಬಂಡನೂ ಇಲ್ಲ. ಎಲ್ಲರಿಗೂ ಆಸೆ ಇದ್ದೇ ಇರ್ತದೆ ಮಿನಿಸ್ಟರ್ ಆಗಬೇಕು ಅಂತ. ನಮ್ಮಲ್ಲಿ ಏನಾಗಿದೆ, 135 ಜನ ಗೆದ್ದುಬಿಟ್ಟಿದ್ವಿ. ಮೊದಲಿಂದ ಸಂಪ್ರದಾಯ ಏನಂತಂದರೆ ಸ್ವಲ್ಪ ಸೀನಿಯಾರಿಟಿ ಇರೋರು ಮಾಡಿದ್ರೆ ಸ್ವಲ್ಪ ತೂಕವಾಗಿರುತ್ತೆ ಅಂತ ಮೊದಲಿಂದ ಬಂದಿರೋ ಪದ್ಧತಿ. ನಮ್ಮ ಕಾಂಗ್ರೆಸ್ ಪಕ್ಷ ಆಗಲಿ ಯಾವುದೇ ಪಕ್ಷ ಆಗಲಿ ಮೊದಲೇ ಸರಿ ಬಂದಿರೋರಿಗೆ ಅಷ್ಟು ಎಕ್ಸ್ಪೀರಿಯೆನ್ಸ್ ಇರೋಲ್ಲ. ಆದ್ದರಿಂದ ಸ್ವಲ್ಪ ಒಂದು ಪೀರಿಯಡ್ ಆಗಿ 2ನೇ ಪೀರಿಯಡ್ 3ನೇ ಪೀರಿಯಡ್ ಅಂಥವ್ರಿಗೆ ಮಂತ್ರಿ ಮಾಡಬೇಕು ಅಂತ ಒಂದು ಮೊದಲಿಂದ ಪದ್ಧತಿ ಇದೆ. ಆದರೆ ಈ ಸರಿ ಗೆದ್ದಿರೋರು ಅವ್ರು ಕೇಳೋದ್ರಲ್ಲಿ ತಪ್ಪಿಲ್ಲ. ಎಲ್ಲ ಭಾಳ ಬುದ್ಧಿವಂತರು ಇದ್ದಾರೆ, ಸಮರ್ಥರು ಇದ್ದಾರೆ. ಅವ್ರು ಕೇಳೋದ್ರಿಂದ ಏನು ತಪ್ಪಿಲ್ಲ. ಹೈಕಮಾಂಡ್ ಡಿಸಿಷನ್ ಏನು ತೊಗೊಂತಾರೆ ತೊಗೊಂಡ್ರೆ ಒಳ್ಳೆಯದು. ಇನ್ನೊಂದು ಸರ್, KPC ಅಧ್ಯಕ್ಷ ಸ್ಥಾನವನ್ನು ಬಿಟ್ಕೊಡ್ಬೇಕು, ಬೇರೆಯವ್ರು ಮಾಡಿ ಅಂತ ಸತೀಶ್ ಜಾರಕಿಹೊಳಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಭೇಟಿ ಮಾತಾಡಿದ್ರು. ನಿಮ್ಮ ಕ್ಷೇತ್ರ, ನಿಮ್ಮ ಭಾಗದವರು ಸರ್. ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಹತ್ರ ಸತೀಶ್ ಜಾರಕಿಹೊಳಿ ಮಾತಾಡಿದೆ ಅಂತ ನಮಗಂತೂ ಗೊತ್ತಿಲ್ಲ. ಪೇಪರ್ಗೆ ಟಿವಿನೇ ನೋಡಿದ್ದೀನಿ. ಎಲ್ಲರಿಗೆ ಚೀಫ್ ಮಿನಿಸ್ಟ್ರು ಕ್ಲೈಮ್ ಮಾಡ್ತಾರೆ, ಅಧ್ಯಕ್ಷರು ಕ್ಲೈಮ್ ಮಾಡಿ, ಭಾಳ ಜನ ಇದ್ದಾರೆ, ಕ್ಲೈಮ್ ಮಾಡೋರು ಇದ್ದೇ ಇದ್ದಾರೆ. ಅವ್ರು ಮಾಡಿ ನಮಗೇನು ಗೊತ್ತಿಲ್ಲ. ಅಧ್ಯಕ್ಷರು ನಾನು ಮಾಡಬೇಕು ಅಂತ ಖರ್ಗೆ ಅವ್ರ ಹತ್ರ ಹೋಗಿ ಕೇಳಿದಾರೆ ಅನ್ನೋದು ನನಗೇನು ಗೊತ್ತಿಲ್ಲ. ಅದು ಅವ್ರದ್ದು ವೈಯಕ್ತಿಕ ಅಭಿಪ್ರಾಯ ಇರ್ಬೋದು. ಅವರು ಯಾಕಂದರೆ 1 to 1 ಮಾತಾಡ್ತಾರೆ, ಏನು ಗೊತ್ತಾಗಲ್ಲ. ಅವರು ಸತೀಶ್ ಅವರು ಕೂಡ ನಾನು ಈ ನಡುವೆ ಭೇಟಿನಾಗಿದೆ, ಅವರು ನನಗೇನು ತಿಳಿಸಿಲ್ಲ. ಖರ್ಗೆ ಸಾಹೇಬರು ಕೂಡ ಲಾಸ್ಟ್ ಟೈಮ್ ಬಂದಾಗ ಕೂಡ ಅವರು ಏನು ನಮಗೇನು ತಿಳಿಸಿಲ್ಲ. ಆಮೇಲೆ ಕೆಲವೆಲ್ಲ ಗುಪ್ತವಾಗಿ ಹಂಚಿಕೆ ಬಗ್ಗೆ ಎಲ್ಲ ಮಾತುಕತೆ ಯಾವಾಗ ಸರ್? ಏನ್ ಕತೆ? ಯಾವ್ದು ರಾಜಕೀಯ ಹಂಚಿಕೆ ಬಗ್ಗೆ ಸರ್, ಸಿಎಂ ಸ್ಥಾನದ ಬಗ್ಗೆ ಡಿ ಕೆ ಶಿವಕುಮಾರ್ ಎಲ್ಲ ಕಾದು ಟೈಮ್ ಬರ್ತಾ ಇದೆ ಅಂತಲ್ಲ ಏನು? ಸಿಎಂ ಹಂಚಿಕೆ ಸ್ಥಾನ ಮೊದಲಿಂದ ಕೇಳ್ತಾನೆ ಇದೆ. ದಿನ ಟಿವಿ ಮಾಧ್ಯಮ ಬರ್ತಾನೆ, ಪೇಪರ್ ಬರ್ತಾನೆ ಇದೆ. ಹೈಕಮಾಂಡ್ ಅವ್ರು ಏನು ಡಿಸಿಷನ್ ಅಂತಂದ್ರೆ ಅದೇ ಫೈನಲ್ ಅಂತ ಹೇಳ್ತಾ ಇದ್ದೀವಿ. ಸಿದ್ದರಾಮಯ್ಯ ಅವರು ಕೂಡ ಹೇಳಿದ್ದಾರೆ, ನಾಳೆ ಹೈಕಮಾಂಡ್ ಅವ್ರು ನಾಳೆ ನೀವು ಬಿಟ್ಬಿಡಿ ಸಿದ್ದರಾಮಯ್ಯ ಬಿಡಕ್ಕೆ ರೆಡಿ ಇದ್ದಾರೆ ಅಂತ ಹೇಳಿದ್ದಾರೆ. ಪದೇ ಅದನ್ನು ಮೆಲ್ಕು ಹಾಕೋದು ಸರಿ ಕಾಣಲ್ಲ ಅಂತ ನನಗೆ ಅನಿಸುತ್ತೆ. ಏನಂದ್ರೆ ಪಾರ್ಟಿ ಸಂಘಟನೆ ದೃಷ್ಟಿಯಿಂದ ಮುಂದೆ ಪಕ್ಷ ಅಧಿಕಾರಕ್ಕೆ ಬರಬೇಕು ಅನ್ನೋದ್ರೆ ಅಧ್ಯಕ್ಷರನ್ನು ಬದಲಾವಣೆ ಮಾಡಬೇಕು, ನಾನು ಹಿಂದ ಒಂದು ಲೀಡ್ ಮಾಡೋದು ರೆಡಿ ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಹೇಳ್ಕೊಂಡಿದ್ದಾರೆ ಅಂತ ನಿಮಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಸಿದ್ದರಾಮಯ್ಯ ಕೆಪಾಸಿಟಿ ಇಲ್ವಾ ಸರ್? ಲೀಡ್ ಮಾಡೋ ಕೆಪಾಸಿಟಿ ಇಲ್ವಾ ಸರ್? ಸಿದ್ದರಾಮಯ್ಯ ಅವರು ಹೈಕಮಾಂಡ್ ಮನ್ಸು ಮಾಡಿ 20 ವರ್ಷ ಇರ್ಬೋದು. ಅವರು ಹೈಕಮಾಂಡ್ ಮನ್ಸು ಮಾಡ್ಬೇಕಷ್ಟೇ, ಬರೀ 5 ವರ್ಷ ಅಲ್ಲ. ಸಿದ್ದರಾಮಯ್ಯ ಅವರು ಹೈಕಮಾಂಡ್ ಮನ್ಸು ಮಾಡಿ ಸಿದ್ದರಾಮಯ್ಯ ಇನ್ನೂ 10 ವರ್ಷ ಕಂಟಿನ್ಯೂ ಆದ್ರೆ ನಮ್ಮ ಸರ್ಕಾರ ಬಂದ್ರೆ ಅವರೇ ಕಂಟಿನ್ಯೂ ಆಗ್ಬೋದು, ಹೇಳೋಕ್ಕಾಗಲ್ಲ. ಹೈಕಮಾಂಡ್ ಬಿಟ್ಟಿದ್ದು. ಬದಲಾವಣೆ ಪರಿಸ್ಥಿತಿ ಇದೆಯಾ ಸರ್? ಬದಲಾವಣೆ ಪರಿಸ್ಥಿತಿ ಏನು ಅಂಥದ್ದೇನು ಕಾಣ್ತಾ ಇಲ್ಲ ಸದ್ಯಕ್ಕೆ. ಚೆನ್ನಾಗಿ ಸರ್ಕಾರ ನಡ್ಕೊಂಡು ಹೋಗ್ತಾ ಇದೆ. ಏನು ಹೈಕಮಾಂಡ್ ಅವ್ರಿಗೇನಾದ್ರು ಅಕಸ್ಮಾತ್ ಕಂಪ್ಲೇಂಟ್ ಅವ್ರು ಸರಿ ನಡೀತಾರೆ, ಅವರು ಇಚ್ಛೆ ಮೇಲೆ ಮುಂದಿಂದು ಫಲಿತಾಂಶ ಗೊತ್ತಾಗಿದೆ. ಏನಂದ್ರೆ ಬಹಳ ಪ್ರಮುಖವಾಗಿ ಅಹಿಂದ ಲೀಡ್ ಮಾಡೋ ಕೆಪಾಸಿಟಿ ಸತೀಶ್ ಜಾರಕಿಹೊಳಿ ಇಲ್ವಾ ಸರ್? ಸಾಧ್ಯ ಇಲ್ವಾ ಅವ್ರಿಗೆ? ಅಹಿಂದ ಯಾರು ನಾವು ಅವ್ರಿಗೆ ಅಹಿಂದ ಮಾಡಕ್ಕೆ ಅವ್ರ ಕೆಪಾಸಿಟಿ ಇಲ್ಲ ಅಂತ ಹೇಳಿದವ್ರು ಯಾರು? ಕೊಡ್ಬೇಕಂತ ಯಾರು ಹೇಳಿದವ್ರು? ಕಾರ್ಡ್ ಪ್ಲೇ ಮಾಡ್ತಿದ್ದಾರೆ ಅವರು. ಅವ್ರು ಮಾಡಲಿ, ಎಲ್ಲ ಕ್ಲೇಮ್ ಮಾಡ್ತಾರೆ. ಈ ಪರಮೇಶ್ವರ್ ಕೇಳ್ತಾ ಇದ್ದಾರೆ, ಭಾಳ ಜನ ಕೇಳ್ತಾರೆ. ಅಧ್ಯಕ್ಷಗಿರಿ ಚೀಫ್ ಮಿನಿಸ್ಟರ್ ಪೋಸ್ಟು ಕೇಳ್ತಾರೆ, ಅಧ್ಯಕ್ಷರು ಕೇಳ್ತಾರೆ. ಅಹಿಂದ ವರ್ಗದವ್ರಿಗೆ ಅವರು ಸತೀಶ್ ಜಾರಕಿಹೊಳಿ ಮೊದಲಿಂದ ಸಂಘಟನೆ ಮಾಡ್ಕೊಂಬಂದಿರೋ ಅವ್ರು ಕೇಳೋದ್ರಿಂದ ಏನು ತಪ್ಪಿಲ್ಲ. ಎಲ್ಲನೂ ಇಲ್ಲ, ಬಂಡನೂ ಇಲ್ಲ. ಎಲ್ಲರಿಗೂ ಆಸೆ ಇದ್ದೇ ಇರ್ತದೆ ಮಿನಿಸ್ಟರ್ ಆಗಬೇಕು ಅಂತ. ನಮ್ಮಲ್ಲಿ ಏನಾಗಿದೆ, 135 ಜನ ಗೆದ್ದುಬಿಟ್ಟಿದ್ವಿ. ಮೊದಲಿಂದ ಸಂಪ್ರದಾಯ ಏನಂತಂದರೆ ಸ್ವಲ್ಪ ಸೀನಿಯಾರಿಟಿ ಇರೋರು ಮಾಡಿದ್ರೆ ಸ್ವಲ್ಪ ತೂಕವಾಗಿರುತ್ತೆ ಅಂತ ಮೊದಲಿಂದ ಬಂದಿರೋ ಪದ್ಧತಿ. ನಮ್ಮ ಕಾಂಗ್ರೆಸ್ ಪಕ್ಷ ಆಗಲಿ ಯಾವುದೇ ಪಕ್ಷ ಆಗಲಿ ಮೊದಲೇ ಸರಿ ಬಂದಿರೋರಿಗೆ ಅಷ್ಟು ಎಕ್ಸ್ಪೀರಿಯೆನ್ಸ್ ಇರೋಲ್ಲ. ಆದ್ದರಿಂದ ಸ್ವಲ್ಪ ಒಂದು ಪೀರಿಯಡ್ ಆಗಿ 2ನೇ ಪೀರಿಯಡ್ 3ನೇ ಪೀರಿಯಡ್ ಅಂಥವ್ರಿಗೆ ಮಂತ್ರಿ ಮಾಡಬೇಕು ಅಂತ ಒಂದು ಮೊದಲಿಂದ ಪದ್ಧತಿ ಇದೆ. ಆದರೆ ಈ ಸರಿ ಗೆದ್ದಿರೋರು ಅವ್ರು ಕೇಳೋದ್ರಲ್ಲಿ ತಪ್ಪಿಲ್ಲ. ಎಲ್ಲ ಭಾಳ ಬುದ್ಧಿವಂತರು ಇದ್ದಾರೆ, ಸಮರ್ಥರು ಇದ್ದಾರೆ. ಅವ್ರು ಕೇಳೋದ್ರಿಂದ ಏನು ತಪ್ಪಿಲ್ಲ. ಹೈಕಮಾಂಡ್ ಡಿಸಿಷನ್ ಏನು ತೊಗೊಂತಾರೆ ತೊಗೊಂಡ್ರೆ ಒಳ್ಳೆಯದು. ಇನ್ನೊಂದು ಸರ್, KPC ಅಧ್ಯಕ್ಷ ಸ್ಥಾನವನ್ನು ಬಿಟ್ಕೊಡ್ಬೇಕು, ಬೇರೆಯವ್ರು ಮಾಡಿ ಅಂತ ಸತೀಶ್ ಜಾರಕಿಹೊಳಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಭೇಟಿ ಮಾತಾಡಿದ್ರು. ನಿಮ್ಮ ಕ್ಷೇತ್ರ, ನಿಮ್ಮ ಭಾಗದವರು ಸರ್. ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಹತ್ರ ಸತೀಶ್ ಜಾರಕಿಹೊಳಿ ಮಾತಾಡಿದೆ ಅಂತ ನಮಗಂತೂ ಗೊತ್ತಿಲ್ಲ. ಪೇಪರ್ಗೆ ಟಿವಿನೇ ನೋಡಿದ್ದೀನಿ. ಎಲ್ಲರಿಗೆ ಚೀಫ್ ಮಿನಿಸ್ಟ್ರು ಕ್ಲೈಮ್ ಮಾಡ್ತಾರೆ, ಅಧ್ಯಕ್ಷರು ಕ್ಲೈಮ್ ಮಾಡಿ, ಭಾಳ ಜನ ಇದ್ದಾರೆ, ಕ್ಲೈಮ್ ಮಾಡೋರು ಇದ್ದೇ ಇದ್ದಾರೆ. ಅವ್ರು ಮಾಡಿ ನಮಗೇನು ಗೊತ್ತಿಲ್ಲ. ಅಧ್ಯಕ್ಷರು ನಾನು ಮಾಡಬೇಕು ಅಂತ ಖರ್ಗೆ ಅವ್ರ ಹತ್ರ ಹೋಗಿ ಕೇಳಿದಾರೆ ಅನ್ನೋದು ನನಗೇನು ಗೊತ್ತಿಲ್ಲ. ಅದು ಅವ್ರದ್ದು ವೈಯಕ್ತಿಕ ಅಭಿಪ್ರಾಯ ಇರ್ಬೋದು. ಅವರು ಯಾಕಂದರೆ 1 to 1 ಮಾತಾಡ್ತಾರೆ, ಏನು ಗೊತ್ತಾಗಲ್ಲ. ಅವರು ಸತೀಶ್ ಅವರು ಕೂಡ ನಾನು ಈ ನಡುವೆ ಭೇಟಿನಾಗಿದೆ, ಅವರು ನನಗೇನು ತಿಳಿಸಿಲ್ಲ. ಖರ್ಗೆ ಸಾಹೇಬರು ಕೂಡ ಲಾಸ್ಟ್ ಟೈಮ್ ಬಂದಾಗ ಕೂಡ ಅವರು ಏನು ನಮಗೇನು ತಿಳಿಸಿಲ್ಲ. ಆಮೇಲೆ ಕೆಲವೆಲ್ಲ ಗುಪ್ತವಾಗಿ ಹಂಚಿಕೆ ಬಗ್ಗೆ ಎಲ್ಲ ಮಾತುಕತೆ ಯಾವಾಗ ಸರ್? ಏನ್ ಕತೆ? ಯಾವ್ದು ರಾಜಕೀಯ? ಹಂಚಿಕೆ ಬಗ್ಗೆ ಸರ್, ಸಿಎಂ ಸ್ಥಾನದ ಬಗ್ಗೆ ಡಿ ಕೆ ಶಿವಕುಮಾರ್ ಎಲ್ಲ ಕಾದು ಟೈಮ್ ಬರ್ತಾ ಇದೆ ಅಂತಲ್ಲ ಏನು? ಸಿಎಂ ಹಂಚಿಕೆ ಸ್ಥಾನ ಮೊದಲಿಂದ ಕೇಳ್ತಾನೆ ಇದೆ. ದಿನ ಟಿವಿ ಮಾಧ್ಯಮ ಬರ್ತಾನೆ, ಪೇಪರ್ ಬರ್ತಾನೆ ಇದೆ. ಹೈಕಮಾಂಡ್ ಅವ್ರು ಏನು ಡಿಸಿಷನ್ ಅಂತಂದ್ರೆ ಅದೇ ಫೈನಲ್ ಅಂತ ಹೇಳ್ತಾ ಇದ್ದೀವಿ. ಸಿದ್ದರಾಮಯ್ಯ ಅವರು ಕೂಡ ಹೇಳಿದ್ದಾರೆ, ನಾಳೆ ಹೈಕಮಾಂಡ್ ಅವ್ರು ನಾಳೆ ನೀವು ಬಿಟ್ಬಿಡಿ ಸಿದ್ದರಾಮಯ್ಯ ಬಿಡಕ್ಕೆ ರೆಡಿ ಇದ್ದಾರೆ ಅಂತ ಹೇಳಿದ್ದಾರೆ. ಪದೇ ಅದನ್ನು ಮೆಲ್ಕು ಹಾಕೋದು ಸರಿ ಕಾಣಲ್ಲ ಅಂತ ನನಗೆ ಅನಿಸುತ್ತೆ. ಏನಂದ್ರೆ ಪಾರ್ಟಿ ಸಂಘಟನೆ ದೃಷ್ಟಿಯಿಂದ ಮುಂದೆ ಪಕ್ಷ ಅಧಿಕಾರಕ್ಕೆ ಬರಬೇಕು ಅನ್ನೋದ್ರೆ ಅಧ್ಯಕ್ಷರನ್ನು ಬದಲಾವಣೆ ಮಾಡಬೇಕು,
ನಾನು ಹಿಂದೆ ಒಂದು ಲೀಡ್ ಮಾಡೋಕೆ ನಾನು ರೆಡಿ ಅಂತ ಹೇಳಿ ಜಾರಕಿಹೊಳಿ ಹೇಳ್ಕೊಂಡಿದ್ದಾರೆ ಅಂತ ನಿಮಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲಪ್ಪ. ದಯವಿಟ್ಟು ಸಿದ್ದರಾಮಯ್ಯ ಹೇಳ್ತಾರೆ ಅವ್ರಿಗೆ ಕೊಡ್ಬೇಕಲ್ಲ ಸರ್, ಕೆಪಾಸಿಟಿ ಇಲ್ವಾ ಸರ್, ಲೀಡ್ ಮಾಡೋ ಕೆಪಾಸಿಟಿ ಇಲ್ವಾ ಸರ್ ಜಾರಕಿಹೊಳಿ? ಸಿದ್ದರಾಮಯ್ಯ ಅವರು ಹೈಕಮಾಂಡ್ ಮನ್ಸು ಮಾಡಿ 20 ವರ್ಷ ಇರ್ಬೋದು. ಅವರು ಹೈಕಮಾಂಡ್ ಮನ್ಸು ಮಾಡ್ಬೇಕಷ್ಟೇ, ಬರೀ 5 ವರ್ಷ ಅಲ್ಲ. ಸಿದ್ದರಾಮಯ್ಯ ಅವರು ಹೈಕಮಾಂಡ್ ಮನ್ಸು ಮಾಡಿ ಸಿದ್ದರಾಮಯ್ಯ ಇನ್ನೂ 10 ವರ್ಷ ಕಂಟಿನ್ಯೂ ಆದ್ರೆ ನಮ್ಮ ಸರ್ಕಾರ ಬಂದ್ರೆ ಅವರೇ ಕಂಟಿನ್ಯೂ ಆಗ್ಬೋದು, ಹೇಳೋಕ್ಕಾಗಲ್ಲ. ಹೈಕಮಾಂಡ್ ಬಿಟ್ಟಿದ್ದು ಬದಲಾವಣೆ ಪರಿಸ್ಥಿತಿ ಇದೆಯಾ ಸರ್? ಬದಲಾವಣೆ ಪರಿಸ್ಥಿತಿ ಏನು ಅಂಥದ್ದೇನು ಕಾಣ್ತಾ ಇಲ್ಲ ಸದ್ಯಕ್ಕೆ. ಚೆನ್ನಾಗಿ ಸರ್ಕಾರ ನಡ್ಕೊಂಡು ಹೋಗ್ತಾ ಇದೆ. ಏನು ಹೈಕಮಾಂಡ್ ಅವರು ಅವ್ರಿಗೇನಾದ್ರು ಅಕಸ್ಮಾತ್ ಕಂಪ್ಲೇಂಟ್ ಅವ್ರು ಸರಿ ನಡೀತಾರೆ, ಅವರು ಇಚ್ಛೆ ಮೇಲೆ ಮುಂದಿಂದು ಫಲಿತಾಂಶ ಗೊತ್ತಾಗಿದೆ. ಏನಂದ್ರೆ ಬಹಳ ಪ್ರಮುಖವಾಗಿ ಅಹಿಂದ ಲೀಡ್ ಮಾಡೋ ಕೆಪಾಸಿಟಿ ಸದ್ಯ ಜಾರಕಿಹೊಳಿ ಇಲ್ವಾ ಸರ್, ಸಾಧ್ಯ ಇಲ್ವಾ ಅವ್ರಿಗೆ? ಅಹಿಂದ ಯಾರು ನಾವು ಅವ್ರಿಗೆ ಅಹಿಂದ ಮಾಡಕ್ ಅವ್ರ ಕೆಪಾಸಿಟಿ ಇಲ್ಲ ಅಂತ ಹೇಳಿದವ್ರು ಯಾರು? ಕೊಡ್ಬೇಕಂತ ಯಾರು ಹೇಳಿದವ್ರು ಕಾರ್ಡ್ ಪ್ಲೇ ಮಾಡ್ತಿದ್ದಾರೆ ಅವರು. ಅವ್ರು ಮಾಡೋದು ಮಾಡಲಿ, ಎಲ್ಲ ಕ್ಲೇಮ್ ಮಾಡ್ತಾರೆ. ಈ ಪರಮೇಶ್ವರ್ ಕೇಳ್ತಾ ಇದ್ದಾರೆ, ಭಾಳ ಜನ ಕೇಳ್ತಾರೆ. ಅಧ್ಯಕ್ಷಗಿರಿ ಚೀಫ್ ಮಿನಿಸ್ಟರ್ ಪೋಸ್ಟು ಕೇಳ್ತಾರೆ, ಅಧ್ಯಕ್ಷರು ಕೇಳ್ತಾರೆ. ಅಹಿಂದ ವರ್ಗದವ್ರಿಗೆ ಅವರು ಸತೀಶ್ ಜಾರಕಿಹೊಳಿ ಮೊದಲಿಂದ ಸಂಘಟನೆ ಮಾಡ್ಕೊಂಬಂದಿರೋ ಅವ್ರು ಕೇಳೋದ್ರಿಂದ ಏನು ತಪ್ಪಿಲ್ಲ. ನಾನು ಇಲ್ಲ, ಬಂಡಾಯನೂ ಇಲ್ಲ, ಎಲ್ಲರೂ ಆಸೆ ಇದ್ದೇ ಇರ್ತದೆ ಮಿನಿಸ್ಟರ್ ಆಗಬೇಕು ಅಂತ. ನಮ್ಮಲ್ಲಿ ಏನಾಗಿದೆ, 135 ಜನ ಗೆದ್ದುಬಿಟ್ಟಿದ್ವಿ. ಮೊದಲಿಂದ ಸಂಪ್ರದಾಯ ಏನಂತಂದರೆ ಸ್ವಲ್ಪ ಸೀನಿಯಾರಿಟಿ ಇರೋರು ಮಾಡಿದ್ರೆ ಸ್ವಲ್ಪ ತೂಕವಾಗಿರುತ್ತೆ ಅಂತ ಮೊದಲಿಂದ ಬಂದಿರೋ ಪದ್ಧತಿ. ನಮ್ಮ ಕಾಂಗ್ರೆಸ್ ಪಕ್ಷ ಆಗಲಿ ಯಾವುದೇ ಪಕ್ಷ ಆಗಲಿ ಮೊದಲೇ ಸರಿ ಬಂದಿರೋರಿಗೆ ಅಷ್ಟು ಎಕ್ಸ್ಪೀರಿಯೆನ್ಸ್ ಇರೋಲ್ಲ. ಆದ್ದರಿಂದ ಸ್ವಲ್ಪ ಒಂದು ಪೀರಿಯಡ್ ಆಗಿ 2ನೇ ಪೀರಿಯಡ್ 3ನೇ ಪೀರಿಯಡ್ ಅಂಥವ್ರಿಗೆ ಮಂತ್ರಿ ಮಾಡಬೇಕು ಅಂತ ಒಂದು ಮೊದಲಿಂದ ಪದ್ಧತಿ ಇದೆ. ಆದರೆ ಈ ಸರಿ ಗೆದ್ದಿರೋರು ಅವ್ರು ಕೇಳೋದ್ರಿಂದ ತಪ್ಪಿಲ್ಲ. ಎಲ್ಲ ಭಾಳ ಬುದ್ಧಿವಂತರು ಇದ್ದಾರೆ, ಸಮರ್ಥರು ಇದ್ದಾರೆ. ಅವ್ರು ಕೇಳೋದ್ರಿಂದ ಏನು ತಪ್ಪಿಲ್ಲ. ಹೈಕಮಾಂಡ್ ಡಿಸಿಷನ್ ಏನು ತೊಗೊಂಡ್ರೆ ಒಳ್ಳೆಯದು. ಇನ್ನೊಂದು ಸರ್, ಕೆಪಿಸಿ ಅಧ್ಯಕ್ಷ ಸ್ಥಾನವನ್ನು ಬಿಟ್ಕೊಡ್ಬೇಕು, ಬೇರೆಯವ್ರು ಮಾಡಿ ಅಂತ ಜಾರಕಿಹೊಳಿ ಮೊನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಭೇಟಿ ಮಾಡಿ ಮಾತಾಡಿದ್ರು. ನಿಮ್ಮ ಕ್ಷೇತ್ರ, ನಿಮ್ಮ ಭಾಗದವರು ಸರ್. ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಹತ್ರ ಸತೀಶ್ ಜಾರಕಿಹೊಳಿ ಮಾತಾಡಿದೆ ಅಂತ ನಮಗಂತೂ ಗೊತ್ತಿಲ್ಲ. ಪೇಪರ್ಗೆ ಟಿವಿನೇ ನೋಡಿದ್ದೀನಿ. ಎಲ್ಲರಿಗೆ ಚೀಫ್ ಮಿನಿಸ್ಟರು ಕ್ಲೈಮ್ ಮಾಡ್ತಾರೆ, ಅಧ್ಯಕ್ಷರು ಕ್ಲೈಮ್ ಮಾಡಿ, ಭಾಳ ಜನ ಇದ್ದಾರೆ, ಕ್ಲೈಮ್ ಮಾಡೋರು ಇದ್ದೇ ಇದ್ದಾರೆ. ಅವ್ರು ಮಾಡಿ ನಮಗೇನು ಗೊತ್ತಿಲ್ಲ. ಅಧ್ಯಕ್ಷರಿಗೆ ನಾನು ಮಾಡಬೇಕು ಅಂತ ಖರ್ಗೆ ಅವ್ರ ಹತ್ರ ಹೋಗಿ ಕೇಳಿದಾರೆ ಅನ್ನೋದು ನನಗೇನು ಗೊತ್ತಿಲ್ಲ. ಅದು ಅವ್ರದ್ದು ವೈಯಕ್ತಿಕ ಅಭಿಪ್ರಾಯ ಇರ್ಬೋದು. ಅವರು ಯಾಕಂದರೆ 1 to 1 ಮಾತಾಡ್ತಾರೆ, ಏನು ಗೊತ್ತಾಗಲ್ಲ. ಅವರು ಸತೀಶ್ ಅವರು ಕೂಡ ನಾನು ಈ ನಡುವೆ ಭೇಟಿನಾಗಿದೆ, ಅವರು ನನಗೇನು ತಿಳಿಸಿಲ್ಲ. ಖರ್ಗೆ ಸಾಹೇಬರು ಕೂಡ ಲಾಸ್ಟ್ ಟೈಮ್ ಬಂದಾಗ ಕೂಡ ಮೀಟ್ ಅವರು ಏನು ನಮಗೇನು ತಿಳಿಸಿಲ್ಲ. ಆಮೇಲೆ ಕೆಲವೆಲ್ಲ ಗುಪ್ತವಾಗಿ ಹಂಚಿಕೆ ಬಗ್ಗೆ ಎಲ್ಲ ಮಾತುಕತೆ ಯಾವಾಗ ಸರ್? ಏನು ಕತೆ? ಯಾವ್ದು ರಾಜಕೀಯ ಹಂಚಿಕೆ ಬಗ್ಗೆ ಸರ್, ಸಿಎಂ ಸ್ಥಾನದ ಬಗ್ಗೆ ಡಿ ಕೆ ಶಿವಕುಮಾರ್ ಅವರ ಕಾದು ಟೈಮ್ ಬರ್ತಾ ಇದೆ ಅಂತಲ್ಲ? ಈಗ ಸಿಎಂ ಹಂಚಿಕೆ ಸ್ಥಾನ ಮೊದಲಿಂದ ಕೇಳ್ತಾನೆ ಇದೆ, ದಿನ ಟಿವಿ ಮಾಧ್ಯಮ ಬರ್ತಾನೆ, ಪೇಪರ್ ಬರ್ತಾನೆ ಇದೆ. ಹೈಕಮಾಂಡ್ ಅವ್ರು ಏನು ಡಿಸಿಷನ್ ಅಂತಂದ್ರು ಅದೇ ಫೈನಲ್ ಅಂತ ಹೇಳ್ತಾ ಇದ್ದೀವಿ. ಸಿದ್ದರಾಮಯ್ಯ ಅವರು ಕೂಡ ಹೇಳಿದ್ದಾರೆ, ನಾಳೆ ಹೈಕಮಾಂಡ್ ಅವ್ರು ನಾಳೆ ನೀವು ಬಿಟ್ಬಿಡಿ ಸಿದ್ದರಾಮಯ್ಯ ಬಿಡಕ್ಕೆ ರೆಡಿ ಇದ್ದಾರೆ ಅಂತ ಹೇಳಿದ್ದಾರೆ. ಪದೇ ಅದನ್ನು ಮೆಲ್ಕು ಹಾಕೋದು ಸರಿ ಕಾಣಲ್ಲ ಅಂತ ನನಗೆ ಅನಿಸುತ್ತೆ. ಏನಂದ್ರೆ ಪಾರ್ಟಿ ಸಂಘಟನೆ ದೃಷ್ಟಿಯಿಂದ ಮುಂದೆ ಪಕ್ಷ ಅಧಿಕಾರಕ್ಕೆ ಬರಬೇಕು ಅನ್ನೋದ್ರೆ ಅಧ್ಯಕ್ಷರನ್ನು ಬದಲಾವಣೆ ಮಾಡಬೇಕು, ನಾನು ಹಿಂದೆ ಒಂದು ಲೀಡ್ ಮಾಡೋಕೆ ನಾನು ರೆಡಿ ಅಂತ ಹೇಳಿ ಜಾರಕಿಹೊಳಿ ಹೇಳ್ಕೊಂಡಿದ್ದಾರೆ ಅಂತ ನಿಮಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲಪ್ಪ. ದಯವಿಟ್ಟು ಸಿದ್ದರಾಮಯ್ಯ ಹೇಳ್ತಾರೆ ಅವ್ರಿಗೆ ಕೊಡ್ಬೇಕಲ್ಲ ಸರ್, ಕೆಪಾಸಿಟಿ ಇಲ್ವಾ ಸರ್, ಲೀಡ್ ಮಾಡೋ ಕೆಪಾಸಿಟಿ ಇಲ್ವಾ ಸರ್? ಸಿದ್ದರಾಮಯ್ಯ ಅವರು ಹೈಕಮಾಂಡ್ ಮನ್ಸು ಮಾಡಿ 20 ವರ್ಷ ಇರ್ಬೋದು. ಅವರು ಹೈಕಮಾಂಡ್ ಮನ್ಸು ಮಾಡ್ಬೇಕಷ್ಟೇ, ಬರೀ 5 ವರ್ಷ ಅಲ್ಲ. ಸಿದ್ದರಾಮಯ್ಯ ಅವರು ಹೈಕಮಾಂಡ್ ಮನ್ಸು ಮಾಡಿ ಸಿದ್ದರಾಮಯ್ಯ ಇನ್ನೂ 10 ವರ್ಷ ಕಂಟಿನ್ಯೂ ಆದ್ರೆ ನಮ್ಮ ಸರ್ಕಾರ ಬಂದ್ರೆ ಅವರೇ ಕಂಟಿನ್ಯೂ ಆಗ್ಬೋದು, ಹೇಳೋಕ್ಕಾಗಲ್ಲ. ಹೈಕಮಾಂಡ್ ಬಿಟ್ಟಿದ್ದು. ಬದಲಾವಣೆ ಪರಿಸ್ಥಿತಿ ಇದೆಯಾ ಸರ್? ಬದಲಾವಣೆ ಪರಿಸ್ಥಿತಿ ಏನು ಅಂಥದ್ದೇನು ಕಾಣ್ತಾ ಇಲ್ಲ ಸದ್ಯಕ್ಕೆ. ಚೆನ್ನಾಗಿ ಸರ್ಕಾರ ನಡ್ಕೊಂಡು ಹೋಗ್ತಾ ಇದೆ. ಏನು ಹೈಕಮಾಂಡ್ ಅವರು ಅವ್ರಿಗೇನಾದ್ರು ಅಕಸ್ಮಾತ್ ಕಂಪ್ಲೇಂಟ್ ಅವ್ರು ಸರಿ ನಡೀತಾರೆ, ಅವರು ಇಚ್ಛೆ ಮೇಲೆ ಮುಂದಿಂದು ಫಲಿತಾಂಶ ಗೊತ್ತಾಗಿದೆ. ಏನಂದ್ರೆ ಬಹಳ ಪ್ರಮುಖವಾಗಿ ಅಹಿಂದ ಲೀಡ್ ಮಾಡೋ ಕೆಪಾಸಿಟಿ ಸದ್ಯ ಜಾರಕಿಹೊಳಿ ಇಲ್ವಾ ಸರ್, ಸಾಧ್ಯ ಇಲ್ವಾ ಅವ್ರಿಗೆ? ಅಹಿಂದ ಯಾರು ಅವ್ರಿಗೆ ಅಹಿಂದ ಮಾಡಕ್ ಅವ್ರ ಕೆಪಾಸಿಟಿ ಇಲ್ಲ ಅಂತ ಹೇಳಿದವ್ರು ಯಾರು? ಕೊಡ್ಬೇಕಂತ ಯಾರು ಹೇಳಿದವ್ರು ಕಾರ್ಡ್ ಪ್ಲೇ ಮಾಡ್ತಿದ್ದಾರೆ ಅವರು. ಅವ್ರು ಮಾಡೋದು ಮಾಡಲಿ, ಎಲ್ಲ ಕ್ಲೇಮ್ ಮಾಡ್ತಾರೆ. ಈ ಪರಮೇಶ್ವರ್ ಕೇಳ್ತಾ ಇದ್ದಾರೆ, ಭಾಳ ಜನ ಕೇಳ್ತಾರೆ. ಅಧ್ಯಕ್ಷಗಿರಿ ಚೀಫ್ ಮಿನಿಸ್ಟರ್ ಪೋಸ್ಟು ಕೇಳ್ತಾರೆ, ಅಧ್ಯಕ್ಷರು ಕೇಳ್ತಾರೆ. ಅಹಿಂದ ವರ್ಗದವ್ರಿಗೆ ಅವರು ಸತೀಶ್ ಜಾರಕಿಹೊಳಿ ಮೊದಲಿಂದ ಸಂಘಟನೆ ಮಾಡ್ಕೊಂಬಂದಿರೋ ಅವ್ರು ಕೇಳೋದ್ರಿಂದ ಏನು ತಪ್ಪಿಲ್ಲ.